ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, ಆರ್ಎಂಎಸ್, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, ಐಕ್ಯೂ ಮತ್ತು ಜಿಕೆಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ. ಸರ್ ಆಗ್ರಿ ಘೋಷಣೆ ಆಗ್ರಿ. ಸಮಾಜಘಾತಕ ದುಷ್ಟಶಕ್ತಿ ರಮಾಕಾಂತಮ್ಮನನ್ನು ಬಂಧಿಸಲೇಬೇಕು, ಬಂಧಿಸಲೇಬೇಕು, ಬಂಧಿಸಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ರಮಾಕಾಂತಮ್ಮನನ್ನು ಸಾರ್ವಜನಿಕ ಬಸವಣ್ಣನವರು ಅವಹೇಳನ ಮಾಡಿದ ರಮಾಕಾಂತಿಗೆ ಧಿಕ್ಕಾರ. ಶರಣರನ್ನು ಅವಹೇಳನ ಮಾಡಿದ ರಮಾಕಾಂತನನ್ನು ಬಂಧಿಸಬೇಕು, 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 ಬಂಧಿಸಬೇಕು. ಶರಣರನ್ನು ಅವಹೇಳನ ಮಾಡಿದ ಎಂ ರಮಾಕಾಂತನನ್ನು ಬಂಧಿಸಬೇಕು, 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 ಬಂಧಿಸಬೇಕು. ಎಂ ರಮಾಕಾಂತನನ್ನು ಬಂಧಿಸಿ, 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 ಬಂಧಿಸಿ. ಶರಣರನ್ನು ಅವಹೇಳನ ಮಾಡಿದ ಎಂ ರಮಾಕಾಂತನನ್ನು ಬಂಧಿಸಿ, 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 ಬಂಧಿಸಿ. ಶರಣಾರ್ಥಿಗಳು ಈಗ ಎಲ್ಲಿ ಸೇರಿದಂಥ ಉದ್ದೇಶ ಅಂದರೆ ಎಂ ರಮಾಕಾಂತ್ ಅನ್ನೋರು ಫೇಸ್ಬುಕ್ನಲ್ಲಿ ಅಕ್ಕಮಹಾದೇವಿಗೆ ಹಾಗೂ ಬಸವಣ್ಣನವರಿಗೆ ಭಾಳ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಹಾಗೂ ಆ ವರ್ಡ್ಗಳನ್ನು ಕೂಡ ನಾವು ಅದನ್ನು ಎಣಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಂಥ ದೀನ ದಲಿತರಿಗೆ ಎತ್ತಂತಹ ಬಸವಣ್ಣನವರನ್ನು ಈ ಅವಾಚ್ಯ ಶಬ್ದಗಳಿಂದ ಬೈದಿದ್ದಕ್ಕೆ ನಮ್ಮ ಬಸವಾಭಿಮಾನಿಗಳಿಗೆ ಬಹಳ ನೋವುಂಟಾಗಿದೆ. ಆ ನೋವನ್ನು ನಾವು ಅವ್ರ ಮೇಲೆ ಸೂಕ್ತ ದಂಡಾಧಿಕಾರಿಗಳು ಹಾಗೂ ಈ ಆಡಳಿತ ಮಂಡಳಿ ಅವ್ರ ಮೇಲೆ ಸೂಕ್ತ ಕ್ರಮ ತೊಳ್ಕೋಬೇಕು. ಹಾಗೂ ಅವರನ್ನು ಬರೀ ಬೈದು ಜೈಲಿಗೆ ಹಾಕಿರೋ ಉಪಯೋಗ ಇಲ್ಲ, ಅವ್ರನ್ನ ಗಲ್ಲಿಗೆ ಏರಿಸಬೇಕು. ಯಾಕಂದ್ರೆ 12ನೇ ಶತಮಾನದಿಂದ ಬಸವಣ್ಣವರು ಎಲ್ಲರಿಗೂ ಸಮಾನತೆಯನ್ನು ಹಕ್ಕನ್ನು ಕೊಟ್ಟಂಥ ಬಸವಣ್ಣನವರಿಗೆ ಈ ರೀತಿ ಅವಾಚ್ಯ ಶಬ್ದಗಳಿಂದ ಬೈತಾರಂದರೆ ನಮ್ಮ ಬಸವಾಭಿಮಾನಿಗಳು ಬಹಳ ಮನಸ್ಸಿಗೆ ನೋವುಂಟಾಗಿದೆ. ಅಂಥವ್ರನ್ನು ನಾವು ಗಲ್ಲಿಗೆ ಏರಿಸಿದ್ರೂ ಕೂಡ ನಮ್ಮ ಮನಸ್ಸು ಇದು ಆಗಂಗಿಲ್ಲ ಅಂತ ನನ್ನ ಅನಿಸಿಕೆ ಅಂತೇಳಿ ನನ್ನ ಮಾತು. ನನ್ನ ಹೆಸರು ಶಶಿಕಲಾ ಕೊಟ್ಟಿಗೆ, ಬಸವಾಭಿಮಾನಿ. ಪಟಪಟ ಹೇಳ್ರಿ, ಶಾರ್ಟ್ ಆಗಿ ಹೇಳ್ರಿ. ಸಾಮಾಜಿಕ ಸಮಾನತೆಯ ಕನಸು ಕಂಡ ಕ್ರಾಂತಿಕಾರಿ ಮನಸ್ಸುಳ್ಳ 12ನೇ ಶತಮಾನದ ವಿಶ್ವಗುರು ಬಸವಣ್ಣನವರು ಹಾಗೂ ಶರಣೆ ಅಕ್ಕಮಹಾದೇವಿ ಬಗ್ಗೆ ಇತ್ತೀಚೆಗೆ ಫೇಸ್ಬುಕ್ನಲ್ಲಿ ಒಬ್ಬ ರಮಾಕಾಂತ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಭಾಳ ಕೀಳು ಮಟ್ಟದ ಪದವನ್ನು ಬಳಸಿ ಬಸವಣ್ಣವರಿಗೆ ಹಾಗೂ ಶರಣ ಸಂಕುಲಕ್ಕೆ ಇವರು ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿ ಇಡೀ ನಾಡಿನ ಬಸವಾಭಿಮಾನಿಗಳ ಒಂದು ಮನಸ್ಸಿಗೆ ನೋವುಂಟು ಮಾಡಿದ್ದಾರೆ. ಈ ಕುರಿತು ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಆ ಪದವನ್ನು ನೆನೆಸ್ಕೊಂಡ್ರೆ ನೋಡಿದ್ರೆ ಎಂಥ ವ್ಯಕ್ತಿಗಾದರೂ ಮೈ ಉರಿತದ. ಯಾಕಂದ್ರೆ ಬಸವಣ್ಣವ್ರ ಅಂತಾರೆ ಏನು ತಿಳ್ಕೊಂಡ್ರು ಇವರು ಅಯೋಗ್ಯರು. ಏನು ಅಂತ ಬರೀ ಏನು ಬಸವಣ್ಣವರಿಗೆ ಮಾಡಿದ್ದು ಅನ್ಯಾಯ ಏನು, ತಮಗೇನು ಅನ್ಯಾಯ ಆಗಿತ್ತು, ಯಾವ ಸಮಾಜದ ಅನ್ಯಾಯ ಆಗಿತ್ತು ಅಂದ್ರೆ ಕೂತ್ ಬಗ್ಗೆ ಅದ್ರ ಬಗ್ಗೆ ಕೂತ್ ಚರ್ಚೆ ಮಾಡಬೇಕು. ಅದನ್ನು ಬಿಟ್ಟು ಬಸವಣ್ಣವ್ರ ಬಗ್ಗೆ ಭಾಳ ಕೀಳು ಶಬ್ದವನ್ನು ಉಪಯೋಗ ಮಾಡಿ ಇಡೀ ಒಂದು ಬಸವ ಅಭಿಮಾನಿಗಳಿಗೆ ಇವತ್ತು ಮನಸ್ಸಿಗೆ ನೋವು ಉಂಟು ಮಾಡೋದು, ಸಮಾಜ ಘಾತಕ ಕೆಲಸವನ್ನು ಮಾಡ್ತಾರಲ್ಲ, ಇದು ಸರಿಯಲ್ಲ. ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈಗಾಗಲೇ ನಾವು ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ನಾವು ದಾಖಲು ಮಾಡಿದೆವು. 2 ದಿನಗಳಲ್ಲಿ ತನಿಖೆ ಮಾಡಿ ನನ್ನ ಮಗ ಎಲ್ಲದನ್ನು ಭೂಗತ ಆಗಿದ್ದರೂ ಸಹಿತ ನಾವು ಒದ್ದು ಹಿಡ್ಕೊಂಡ್ಬಂದು ಜೈಲಿಗೆ ಹಾಕೋ ಅವಶ್ಯಕತೆ ಇಲ್ಲ. ಅವನ್ನ ಜೈಲು ಹಾಕಿದ್ರೆ ಮತ್ತೆ ಬರ್ತಾರೋ ಅವ್ರು ಹೊರಗಡೆ. ಅವ್ರಿಗೆ ಜೈಲು ಅಂದ್ರೆ ಅಷ್ಟೇ. ಅವನಿಗೆ ಸಾರ್ವಜನಿಕ ತಂದು ಒಪ್ಪಿಸಿ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆನೇ ಅವನು ನೇಣಗಂಬಕ್ಕೆ ಹಾಕಬೇಕು. ಅಂದರೆ ಸುಮ್ಮನೆ ಕೊಡ್ತೇವೆ. ಇಡೀ ನಾಡಿನ ಬಸವಾಭಿಮಾನಿಗಳು ಇಲ್ಲೇ ಇದ್ದರೆ 12ನೇ ಶತಮಾನದಲ್ಲಿ ಬಸವಣ್ಣವರು ಹೆಂಗೆ ಕ್ರಾಂತಿ ಮಾಡಿದರು, ಇಡೀ ನಾಡಿನಲ್ಲೇ ಮತ್ತೆ ಕ್ರಾಂತಿ ಆಗಬೇಕಾಗ್ತದೆ. ಭಾಳ ಹುಷಾರ ಸರ್ಕಾರ ಕೂಡ ಇದನ್ನು ಎಚ್ಚೆತ್ತುಕೋಬೇಕು ಕೂಡಲೇ. ಸುಮ್ಮನೆ ಏನು ಬಸವಣ್ಣ ಮಾತಾಡ್ಯಾರ ಏನು ನಡೀತದ ಅಂದ್ರೆ ಬಸವಣ್ಣ ಸಮಾಧಾನ ಎಲ್ಲರಿಗೂ
ಅವರ ಸಕಲ ಜೀವಾತ್ಮನಿಗೆ ಲೇಸನ್ನ ಬಯಸುವಂಥವ್ರು ಅವರು, ಯಾರಿಗೆ ಕೆಡಕ್ ಮಾಡಿಲ್ಲ. ಅದನ್ನೇ ಇವತ್ತು ಸಮಾಜದಲ್ಲಿ ದುರುಪಡಿಸುತ್ತಾ ಇದ್ದಾರೆ. ಯಾವ ಹೊಡಿತೀನಿ ಅಂದವರಿಗೆ ಬೆನ್ನು ಕೊಟ್ಟಿದ್ದಾರೆ ಅವರು, ಅದೇ ತಪ್ಪು ಮಾಡ್ಯಾರ. ಅದಕ್ಕಾಗಿ ಇವತ್ತಿನ ದಿವಸ ದುರುಪಯೋಗ ಪಡ್ಕೊಳ್ತಾರೆ ಇಂಥ ನಾಲ್ಕರು ಅಯೋಗ್ಯರು. ಈಗಲಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೋಬೇಕು, ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತುಕೊಂಡು 24 ಗಂಟೆ ಒಳಗಾಗಿ ಅವ ಎಲ್ಲಿದ್ದಾನೋ ಪತ್ತೆ ಹಚ್ಚಿ ವಿಜಯಪುರಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಒಂದು ಆವರಣದಲ್ಲಿ ಹಿಡಿತಂದು ಸಾರ್ವಜನಿಕರಿಗೆ ಒಪ್ಪಿಸಬೇಕು. ಇಲ್ಲ ಇಲ್ಲೇ ಅವರು ಸಾರ್ವಜನಿಕವಾಗಿ ನೇಣುಗಂಬಕ್ಕೆ ಏರಿಸುವಂಥ ಕೆಲಸ ಮಾಡಬೇಕು. ಒಂದು ವೇಳೆ ರಾಜ್ಯ ಸರ್ಕಾರ ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ನಿರ್ಲಕ್ಷ್ಯ ಧೋರಣೆ ತೋರಿದ್ದೇ ಆದರೆ ನಾವು ಇಡೀ ರಾಜ್ಯಾದ್ಯಂತ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾದ ತಿಳ್ಕೊಂಡು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ರೈತ ಮುಖಂಡರು. ಅವರು ಹೇಳಿರ್ತಕ್ಕಂಥದ್ದು ಅದು ಕ್ರಮವನ್ನು ತುರ್ತಾಗಿ ಜಾರಿಗೆ ತರಬೇಕು. ಇದು ಅಕ್ಷಮ್ಯ ಅಪರಾಧವನ್ನು ಮಾಡಿರೋದರಿಂದ ಈ ಬಸವ ಅಭಿಮಾನಿಗಳಲ್ಲಿ ಇಡೀ ಸಮಾಜನೇ ತಲೆ ಕೆಳಗೆ ಮಾಡಿ ಹಾಕುವಂತಹ ಮಾತುಗಳನ್ನು ಆಡಿರೋದರಿಂದ ಅವನಿಗೆ ತುರ್ತು ಕಠಿಣ ಕ್ರಮವನ್ನು ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಹಾಗೂ ದವರು ಎಲ್ಲರೂ ಸೇರಿ ತುರ್ತಾಗಿ ಅವನ ಮೇಲೆ ಕಠಿಣ ಕ್ರಮವನ್ನು ಕೈಗೊಂಡು ತಕ್ಕ ಶಿಕ್ಷೆಯನ್ನು ವಿಧಿಸಬೇಕೆಂದು ಈ ಮೂಲಕ ನಾವು ವಿನಂತಿಸಿಕೊಳ್ತೀವಿ. ನನ್ನ ಹೆಸರು ಬಸನಗೌಡ ವಿ ಹರ್ನ, ಅಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭಾ ವಿಜಯಪುರ. ಬಸವಣ್ಣನವರು ಅವಹೇಳನ ಮಾಡಿದ ರಮಾಕಾಂತ್ಗೆ ಧಿಕ್ಕಾರ. ಶರಣರನ್ನು ಅವಹೇಳನ ಮಾಡಿದ ರಮಾಕಾಂತನನ್ನು ಬಂಧಿಸಬೇಕು. ಶರಣರನ್ನು ಅವಹೇಳನ ಮಾಡಿದ ಎಂ ರಮಾಕಾಂತನನ್ನು ಬಂಧಿಸಬೇಕು. ಎಂ ರಮಾಕಾಂತನನ್ನು ಬಂಧಿಸಿ. ಶರಣರನ್ನು ಅವಹೇಳನ ಮಾಡಿದ ಎಂ ರಮಾಕಾಂತನನ್ನು ಬಂಧಿಸಿ. ವಿಧಾನಸೌಧ ಹಾಗೂ ಸನ್ಮಾನ್ಯ ಶ್ರೀ ಜಿ ಪರಮೇಶ್ವರ್ ಅವರು, ಮಾನ್ಯ ಗೃಹ ಸಚಿವರು, ಕರ್ನಾಟಕ ಸರ್ಕಾರ ಬೆಂಗಳೂರು ವಿಧಾನಸೌಧ ಬೆಂಗಳೂರಿವರೆಗೆ ವಿಜಯಪುರ ಜಿಲ್ಲಾಧಿಕಾರಿ ಮುಖಾಂತರ ಮನವಿ. ವಿಷಯ ವಿಶ್ವಗುರು ಬಸವಣ್ಣನವರು ಹಾಗೂ ಶರಣೆ ಅಕ್ಕಮಹಾದೇವಿಯ ಕುರಿತು ಕೀಳಮಟ್ಟದ ಭಾಷೆಯಿಂದ ಅಶ್ಲೀಲವಾಗಿ ಬರೆದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟ ವ್ಯಕ್ತಿ ಮೇಲೆ ಕಾನೂನು ಕ್ರಮ ಜರುಗಿಸುವ ಕುರಿತು ಮಾನ್ಯರೇ ವಿಜಯಪುರ ಜಿಲ್ಲೆಯ ಬಸವಾಭಿಮಾನಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ. ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, RMS, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, IQ ಮತ್ತು GKಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026 ರಿಂದ ಆರಂಭವಾಗಲಿದೆ.